ಅವಕಾಶ ಮಾಡಿ ಒಂದು ತೀರ್ಮಾನ ತಗೋಬೇಕು ಅಂತ ಕೇಳ್ತೀವಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಸಿಗ್ನೇಚರ್ ಹಾಕಿದ್ದೀನಿ ಅದಕ್ಕೆ. ಈಗ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ನಿಮ್ಮನ್ನೇ ನಾವು ಟೀಕೆ ಮಾಡಲ್ರಿ, ನೀವ್ಯಾಕಂಗ ಆಗ್ತೀರಿ? ನಡೆದಿರೋ ಕಥೆ ಹೇಳ್ತೀವಿ ಕೇಳಿ. ನಾವು ಇವತ್ತು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ನಡೆದಿರ್ತಕ್ಕಂಥ ಏನು ಸರ್ಕಾರದ ಪ್ರಸ್ತಾಪ ಮಾಡಕ್ಕೆ ಅವಕಾಶ ಉತ್ತರ ಕೊಡ್ತಾರೆ. ಅಲ್ಲ, ಸರ್ಕಾರದ ಉತ್ತರ ಬಯಸ್ತಾರೆ. ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ಸುಪ್ರೀಂ ಕೋರ್ಟ್ ವಿಚಾರದಲ್ಲಿ ನಮ್ಮ ಡೆಪ್ಯೂಟಿ ಸಿಎಂ ಅವರ ಮೇಲೆ ಇಡಿ ಸಿಬಿಐ ಈಗ ಡೆಪ್ಯೂಟಿ ಸಿಎಂ ಬೇಡ ನಿಮ್ಗೆ ಅರ್ಥ ಆಗಲ್ಲ ಶಿವಲಿಂಗೇಗೌಡ್ರದು, ನಿಮ್ಗೆ ಅರ್ಥ ಆಗಲ್ಲ. ನಿಮ್ಗೆ ಅರ್ಥ ಆಗಲ್ಲ, ಅವಕಾಶ ಕೊಡ್ಬೇಕು. ನಿಮ್ಗೆ ಅರ್ಥ ಆಗಲ್ಲ, ಅದು ಬಿಡಿ. ಇದು ನೋಡಿ, ಗೊತ್ತಾಗಲ್ಲ ಬಿಡಿ ಗೌಡ್ರೆ. ಅದು ಅಧ್ಯಕ್ಷರೇ ನಿಯಮ ಬಹಳ ಮುಖ್ಯವಾದಂತ ಒಂದು ಇಲ್ಲಿ ಅವ್ರು ತಂದ ಮೇಲೆ ಅದಕ್ಕೆ ಉತ್ತರ ಯಾರು ಕೊಡಬೇಕು ಅದನ್ನ ನೀವು ಐಡೆಂಟಿಫೈ ಮಾಡಬೇಕು. ನೀವು ಮಾಡಿದ್ದೀರಾ ಐಡೆಂಟಿಫೈ? ಯಾವ ಇಲಾಖೆಗೆ ಬರ್ತೈತೆ ಅವ್ರು ಕೆಲವು ಅಂಶಗಳ ಬಗ್ಗೆ ಕೂಡ ಚರ್ಚೆ ಆಗಬೇಕಾಗುತ್ತೆ ಅಧ್ಯಕ್ಷರೇ. ಇವತ್ತು 99% ಅಧ್ಯಕ್ಷರೇ ಪ್ರತಿ ತನಿಖೆ ಕೂಡ ಪಕ್ಷದ ಮೇಲೆ ನಡೆದಿರುತ್ತದೆ. ಈ ಸಂಸ್ಥೆಯನ್ನ ಬರೀ ನಮ್ಮ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ ಅಷ್ಟೇ. ಕಾನೂನು ಸಚಿವರು ಹೇಳೀಗ ಒಂದು ಟೆಕ್ನಿಕಲ್ ವಿಚಾರ ಇದೆ. ಲಾ ಮಿನಿಸ್ಟರ್ ಸರ್ಕಾರ ಪರವಾಗಿ ಲಾ ಮಿನಿಸ್ಟರ್ ಮಾತಾಡ್ತಾರೆ. ಶಿವಲಿಂಗ ಅವ್ರೆ, ಗೊತ್ತಾಗಲ್ಲ ಬಿಡಿ. ಶಿವಲಿಂಗ ಅವ್ರೆ, ನಿಮ್ಗೆ ಗೊತ್ತಾಗಲ್ಲ ಬಿಡಿ. ಲಾ ಮಿನಿಸ್ಟರ್ ಮಾತಾಡ್ತಾರೆ. ಏನು ಇಡಿಯಿಂದಲೇ ದೇಶ ಆಧಾರನೆಲ್ಲ ನೋಡಿದೀವಿ ನಾವು. ಶಿವಲಿಂಗ ಇನ್ಕಮ್ ಟ್ಯಾಕ್ಸ್ ಬರೀ ಇದನ್ನೇ ಉಪಯೋಗಿಸಿ ಇನ್ನೇನು ಒಳ್ಳೇದ್ ಮಾಡಬೇಡಿ. ಗೌರವಿತವಾದ ರಾಜಕಾರಣ ಮಾಡಬಾರ್ದು. ಲಾ ಮಿನಿಸ್ಟರ್ ಮಾತಾಡ್ಲಿ. ಹೈಕೋರ್ಟ್ ಶಿವಲಿಂಗ ನಿಮ್ಗೆ ಅರ್ಥ ಆಗಲ್ಲ ಗೌಡ್ರೆ. ಅದು ಮುಂಚೆ ನಿನ್ಗೆಲ್ಲ ಆಚೆ ಕಡೆ ಹೇಳ್ಕೊಡ್ತೀನಿ ಬಾ. ಶಿವಲಿಂಗ ಅವ್ರೆ, ಶಿವಲಿಂಗ ಅವ್ರೆ, ನಿನಗೆಲ್ಲ ಆಚೆ ಕಡೆ ಹೇಳ್ಕೊಡ್ತೀನಿ ಬಾ. ನಾನು ಏನ್ ಓದಿದೀನಿ ಅಂತ ಗೊತ್ತಾ ನಿಂಗೆ? ಅಧ್ಯಕ್ಷರೇ ಸುಮ್ಮನೆ ಮತ್ತೆ ಏನ್ರಿ ಇಡಿ ಮತ್ತೆ ಇನ್ಕಮ್ ಟ್ಯಾಕ್ಸ್ ಇಲ್ಲಿ ಯಾರು ಉತ್ತರ ಕೊಡ್ತಾರೆ? ಮಾನ್ಯ ಅಧ್ಯಕ್ಷರೇ, ಯಾರು ಉತ್ತರ ಕೊಡ್ತಾರೆ ಇಲ್ಲಿ ಹೇಳಿ? ಇದಾರ ಇಡಿ ಅವರು? ಮತ್ತೆ ಯಾಕೆ ಅರ್ಥ ಆಗಿದೆ? ಉತ್ತರ ಲಾ ಮಿನಿಸ್ಟರ್ ಕೊಡ್ತಾರ. ಕೂತ್ಕೊಳ್ಳಪ್ಪ. ಅಧ್ಯಕ್ಷರೇ, ನಾನು ಮಾತಾಡಕ್ ಎದ್ದಾಗೆಲ್ಲ ಆ ಮನುಷ್ಯ ಎದಳ್ತಾನೆ. ನಾನು ಅವ್ರ ಮೇಲೆ ಮಾನಕ್ಕ ಮಷ್ಟ ಮುಕದ್ದಮ ಹೂಡ್ಬೇಕಾಗುತ್ತೆ. ವಿಷಯ ನಾಚಿಕೆ ಆಗ್ಬೇಕು ನಿಮಗೆ. ತಮಾಷೆ ಮಾಡ್ತಾರೆ. ಶಿವಲಿಂಗ ಅವ್ರೆ, ನಿಮ್ಮ ಇವರಿಬ್ಬರನ್ನು ಸರಿಪಡಿಸಬೇಕಾದ್ರೆ ಒಂದೇ ಮದ್ದು ಇರುವುದು. ಇವರನ್ನು ಸರಿಪಡಿಸಬೇಕಾದ್ರೆ ಒಂದೇ ಮದ್ದು. ಒಂದು ಅವ್ರು ಇಲ್ಲಿ ಬಂದು ಕೂತ್ಕೊಳ್ಬೇಕು ಅಥವಾ ಅವ್ರು ಇಲ್ಲಿ ಬಂದು ಕೂತ್ಕೊಳ್ಬೇಕು. ಇಬ್ಬರು ರಾಜಿ ಮಾಡಿ ಬಿಡ್ಬೇಕು. ಅದು ನೋಡಿ ಸರ್, ರಜೆ ಮಾಡಿಸಿ. ಈಗ ಪೊನ್ನಣ್ಣವರು ಒಂದು ಗಂಭೀರವಾಗಿರ್ತಕ್ಕಂಥ
ರಾಷ್ಟ್ರ ಮಟ್ಟದ ಸುದ್ದಿ ಬಗ್ಗೆ ಅಧ್ಯಕ್ಷರೇ, ಯಾರು ಈ ಸದನದ ಸದಸ್ಯರಿಲ್ಲ. ಆಯ್ತು ಲಾ ಮಿನಿಸ್ಟರ್ ಮಾತಾಡ್ಲಿ ಇವ್ರೆ. ಕಾನೂನು ಮಂತ್ರಿಗಳು ಆಯ್ತು ಕಾನೂನು ಮಂತ್ರಿ ಏನ್ ಹೇಳ್ತಾರೆ ಕೇಳುವ ಸ್ವಲ್ಪ. ಎತ್ತಿದ್ದ ತಪ್ಪು. ದಿಲ್ಲಿ ಹೈಕೋರ್ಟ್ ಇದ್ದು ಇಲ್ಲಿ ಯಾಕೆ ಆಯ್ತು ಕಾನೂನು ಸಹ ಏನ್ ಹೇಳ್ತಾರೆ ಕೇಳುವ. ಅವರಿಬ್ಬರು ನಮ್ಮ ಸದನದ ಸದಸ್ಯರಲ್ಲ. ಅದನ್ನು ಪ್ರತಿಪಕ್ಷದ ಕಾನೂನು ಮಂತ್ರಿಗಳು ಹೇಳಿದ್ರು. ಗಂಭೀರವಾದ ಇದು ನಮ್ಮ ಸದನಕ್ಕೆ ಗಂಭೀರ ಅಲ್ಲ. ನೀವು ಹೇಳಿದಲ್ಲಿ ಪ್ರತಿಪಕ್ಷದ ನಾಯಕರು ಹೇಳಿದ್ದಕ್ಕೆ ಅವರಿಗೆ ಅವಕಾಶ ಕೊಡ್ತಾರೆ. ಅಧ್ಯಕ್ಷರೇ, ನ್ಯಾಯಾಲಯಕ್ಕೆ ಹೋಗ್ಲಿ, ಅವ್ರು ನ್ಯಾಯಾಲಯಕ್ಕೆ ಹೋಗಿ ಇದು ಮಾಡ್ಲಿ. ಅಧ್ಯಕ್ಷರೇ, ನಾನು ಮಾತಾಡಿದ್ದಾರೆ ಈಗ. ಹೇಳ್ತೇನೆ, ಈಗ ಕೇಳಿಸ್ಕೊಳ್ಳಿ. ಮಾತಾಡಿದ್ದಾರೆ. ಆಮೇಲೆ ತಮ್ಮ ಅಭಿಪ್ರಾಯ ಐತೆ ಅಂತ ಹೇಳಿ ಅವ್ರಿಗೆ ಕಾನೂನಾತ್ಮಕ ಏನೈತಿ ಅವ್ರು ಮಾತಾಡ್ತಾರೆ, ನಮ್ಗೆ ಅವಕಾಶ ಅದು ಆಗೋದಿಲ್ಲ.